ಸೊ ಈ ಸಂಧಿ ಕಾಲ ಬಹಳ ಡೇಂಜರಸ್ ಆಗಿರುತ್ತೆ. 18 ವರ್ಷಗಳ ನೋಡಿ, ಒಂದೊಂದು ಅಂದರೆ ಒಂದೊಂದು ಸಂಧಿ, ಈಗ ಶುಕ್ರಾದಿತ್ಯ ಸಂಧಿಯ ಪ್ರಭಾವ ಬೇರೆ ಥರ ಇರುತ್ತೆ, ಕುಜರಾಹು ಸಂಧಿಯ ಪ್ರಭಾವ ಬೇರೆ ಇರುತ್ತೆ, ರಾಹು ಬೃಹಸ್ಪತಿ ಸಂಧಿಯ ಪ್ರಭಾವ ಬೇರೆ ಥರ ಇರುತ್ತೆ. ಶುಕ್ರಾದಿತ್ಯ ಸಂಧಿಯಲ್ಲಿ ಆರ್ಥಿಕ ಬಾಧೆಗಳು, ದಾಂಪತ್ಯ ಕಲಹಗಳು. ಕುಜರಾಹು ಸಂಧಿಗಳಲ್ಲಿ ಆಕ್ಸಿಡೆಂಟ್ಗಳು, ಅನಾಹುತಗಳು, ಬೆಂಕಿ ಇತ್ಯಾದಿಗಳ ಸಮಸ್ಯೆಗಳು. ರಾಹು ಬೃಹಸ್ಪತಿ ಸಂಧಿಗಳಲ್ಲಿ ಬೇರೆ. ರಾಹು ಬೃಹಸ್ಪತಿ ಸಂಧಿಯಲ್ಲಿ ಕೋರ್ಟು ಕಚೇರಿ ಸಮಸ್ಯೆಗಳಿರಬಹುದು, ಆರೋಗ್ಯ ಬಾಧೆಗಳು, ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳು, ಹಾಗೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ, ಗುರು ಎಲ್ಲಿದ್ದಾನೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಹು ನಿಮಗೆ ಶರೀರದಲ್ಲಿ ಆಲಸ್ಯವನ್ನು ವೃದ್ಧಿ ಮಾಡ್ತಕ್ಕಂಥವನು, ಲೇಸಿನೆಸ್. 18 ಕುಜರಾಹು ಸಂಧಿ ನಂತರ 18 ವರ್ಷ ರಾಹು ದಶೆ ಇರುತ್ತೆ. ಕುಜ ದಶೆಯಲ್ಲಿ ನೀವು ಹೈಪರ್ ಆಕ್ಟಿವ್ ಆಗಿರ್ತೀರಿ. ಬಟ್ ಏನಾಗುತ್ತೆ, ಕುಜರಾಹು ಸಂಧಿಲಿ ಒಂದು ಆಕ್ಸಿಡೆಂಟ್ ಏನೋ ಆಗುತ್ತೆ, ಬೆಡ್ ಒಂದು 6 ತಿಂಗಳು 1 ವರ್ಷ ಬೆಡ್ ಮಲಿಕೊಳ್ಳೋದು ಸ್ವಲ್ಪ ಜಾಸ್ತಿ, ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಆ ರೆಸ್ಟ್ ತಗೊಳ್ಳೋದು ಅಭ್ಯಾಸ ಆಗಿಬಿಡುತ್ತೆ. ನಂತರ 18 ವರ್ಷಗಳು ಸಹ ನೀವು ಕುಜ ದಶೆಯಲ್ಲಿದ್ದಷ್ಟು ಹೈಪರ್ ಆಕ್ಟಿವ್ ಇರಲ್ಲ. ನೀವು ಸ್ವಲ್ಪ ತಣಿತೀರಿ, ಲೇಜಿನೆಸ್ ಮಾಡ್ತೀರಿ, ನೋಡೋಣ ಮಾಡೋಣ ಆಮೇಲೆ ನೋಡೋಣ, ಮಲ್ಗೋದು, ಹೆಚ್ಚಿನ ಕಾಲ ನೀವು ರೆಸ್ಟಲ್ಲಿ ಹೋಗ್ತಿರ್ತೀರಿ. ಬಾಡಿ ಆಕ್ಟಿವ್ ಆಗಿರಲ್ಲ ಅಂತಂದಾಗ ನೀವು ಆಹಾರ ಸೇವನೆ ಮಾಡಿದ್ದು ಪಚನ ಆಗೋದಿಲ್ಲ. ನಿಧಾನಕ್ಕೆ ಅಗ್ನಿಮಾಂದ್ಯ ಅಂತ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಅಗ್ನಿಮಾಂದ್ಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅಗ್ನಿಮಾಂದ್ಯ ಅಂದರೆ ನೀವು ತಿಂದಿದ್ದು ಜೀರ್ಣ ಆಗಲ್ಲ ಅಂತ. ನಿಮ್ಮ ಶರೀರದಲ್ಲಿ ನೀವು ತಿಂದ ಆಹಾರವನ್ನು ಭಸ್ಮಿ ಅಂದರೆ ಅದರಲ್ಲಿರುವ ವಿಚಾರಗಳಂದರೆ ಅಂತ ಇವಾಗ ಪ್ರೋಟೀನ್ಸ್, ವಿಟಮಿನ್ಸ್ ಏನೇನಿದೆಯಲ್ಲ ಅದರೊಳಗಡೆ ಆಹಾರದಲ್ಲಿರುವಂಥ ತೆಗೆದುಕೊಳ್ಬೇಕಲ್ಲ, ನಮ್ಮ ಹೊಟ್ಟೆ ಅದರಿಂದ ಎಲ್ಲ ತಗೋಬೇಕಲ್ಲ. ಸೊ ಅದನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಮಂದ ಆಗಿಬಿಡುತ್ತೆ. ಅದರಲ್ಲಿರುವ ಏನೇ ಒಂದು ಆಹಾರದ ಪವರ್ನ ತಗೊಳ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನೇ ಅಗ್ನಿಮಾಂದ್ಯ ಅಂತ ಕರೀತಾರೆ. ಯಾವ ಮನುಷ್ಯ ಹೆಚ್ಚು ಲೇಸಿ ಇರ್ತಾನೆ ಅವನಿಗೆ ಅಗ್ನಿಮಾಂದ್ಯ ಆಗ್ತಾ ಇರುತ್ತೆ. ಸೊ ಆ ಅಗ್ನಿಮಾಂದ್ಯದಿಂದಾಗಿ ಏನಾಗ್ಬಿಡುತ್ತೆ, ಅಜೀರ್ಣ ಆಗುತ್ತೆ, ಅದರಿಂದ ಗ್ಯಾಸ್ಟ್ರಿಟೀಸ್ ಆಗುತ್ತೆ, ಅದರಿಂದ ಅಸಿಡಿಟಿ ಆಗುತ್ತೆ, ಅದರಿಂದ ಹಾರ್ಟ್ ಬರ್ನ್ ಆಗುತ್ತೆ. ಒಂದು ಅದಕ್ಕೆ ಲಿಂಕ್. ಇಲ್ಲಿ ರಾಹು ನಿಮಗೆ ಶ್ವಾಸ, ಕಫ ಇತ್ಯಾದಿಗಳಿಗೂ ಕಾರಣೀಭೂತ ಇರ್ತಾರೆ. ಆಮೇಲೆ ಗುರು ನಿಮಗೆ ಹೊಟ್ಟೆಗೆ ಕಾರಕನಾಗುತ್ತೆ, ಅಂದರೆ ಜೀರ್ಣಕ್ರಿಯೆ, ಹೊಟ್ಟೆ, ಹಾರ್ಟ್, ಲಂಗ್ಸ್ ಈ ಕಡೆಗೆಲ್ಲ ಗುರುವಿನ ಆಧಿಪತ್ಯ ಆಗಿರುತ್ತೆ. ಸೊ ಸಾಮಾನ್ಯವಾಗಿ 18 ವರ್ಷಗಳ ಕಾಲ ಇದಿದ್ದಾಗ ರಾಹು ದೇಶ ಇದ್ದಾಗ ಒಬ್ಬ ಮನುಷ್ಯ ಲೇಸಿ ಟು ದ ಕೋರ್ ಹೋಗಿ ಏನಾಗುತ್ತೆ, 18 ವರ್ಷ ಆದ ನಂತರ ಅವನು ತುಂಬ ದಪ್ಪ ಆಗಿರ್ತಾನೆ, ತುಂಬ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಅವನಿಗೆ ತುಂಬ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೇವಲ ಈ ಒಂದು ಲೇಸಿನೆಸ್ ಇಂದ ಬಂದ್ಬಿಡುತ್ತೆ. 18 ವರ್ಷಗಳ ಸುದೀರ್ಘ ಲೇಸಿನೆಸ್, ತುಂಬ ದಪ್ಪ ಆಗ್ಬಿಡ್ತಾನೆ, ಓಡಾಡಲ್ಲ, ವಾಕಿಂಗ್ ಮಾಡಲ್ಲ, ಏನು ಮಾಡಲ್ಲ, ತಿನ್ನು ಮಲಗು ಆರಾಮಾಗಿ ಮಾಡೋ ಕೆಲಸನ ಅನ್ನೋ ಥರ ಆಗ್ಬಿಟ್ಟಿರ್ತಾನೆ. ಎಲ್ಲ ತಲೆ ಓಡಿಸ್ಬಿಟ್ಟು ಈಸಿಯಾಗಿ ಇನ್ನೊಬ್ಬರ ಕೈಲಿ ಕೆಲಸ ಮಾಡಿಸ್ಬಿಡ್ತಾನೆ, ಬಿಟ್ಟರೆ ತಾನು ಮಾಡೋದಿಲ್ಲ ಆ ಕೆಲಸಗಳನ್ನು. ಇದೇನಾಗುತ್ತೆ, ರಾಹು ಬೃಹಸ್ಪತಿ ಸಂಧಿಕಾಲ ಬಂದಾಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ಈಗ ನಿಮ್ಮದು ಹೊಟ್ಟೆ ಇದಾಗಿದೆ, ಅದು ಅಲ್ಸರ್ ಆಗಿದೆ ಅಥವಾ ಮತ್ತೊಂದೇನೋ ಆಗಿದೆ, ಹೊಟ್ಟೆ ಕುಯ್ಬೇಕು, ಆಪ್ರೇಷನ್ ಮಾಡಬೇಕು, ಅದನ್ನು ಇದು ಮಾಡಬೇಕು, ಏನೋ ಒಂದಿಷ್ಟು ಸಮಸ್ಯೆಗಳು ಹೊಟ್ಟೆಗೆ, ಕರುಳಿಗೆ, ಹೃದಯಕ್ಕೆ, ಲಂಗ್ಸಿಗೆ ಈ ಥರ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕಿಡ್ನಿ ಸ್ಟೋನ್ ಎಲ್ಲ ಒಂದು ರಿಲೇಟೆಡ್ ಆಗಿರ್ತಕ್ಕ ಸಮಸ್ಯೆಗಳು ರಾಹು ಬೃಹಸ್ಪತಿ ಸಂಧಿಯಲ್ಲಿ ಬಂದ್ಬಿಡುತ್ತೆ.